ಹುಡುಗಿ ತಯಾರಾಗ್ತಾ ಇದ್ದಾಳೆ, ಇನ್ನೊಂದು 10 ನಿಮಿಷ ಆಗಲಿ. ಬನ್ನಿ, ಅಲ್ಲಿವರೆಗೂ ಮನೆ ಸುತ್ತಲೂ ಸುತ್ತಾಡ್ಕೊಂಬರೋಣ. ಹುಡುಗಿ ಮನೆ ಸುತ್ತಮುತ್ತ ಏನಿದೆ ಅಂತ ನಿಮಗೂ ತಿಳಿದ ಹಾಗಾಗುತ್ತೆ. ನಮ್ಗೆ ಅಷ್ಟೊಂದು ಅನುಮಾನ ಇಲ್ಲ ಶಾಸ್ತ್ರಿಗಳೇ. ನಿಮ್ಮ ಹುಡುಗಿನ ನಮ್ಮ ಹುಡುಗಂಗೆ ಕೊಟ್ಟು ಮದುವೆ ಮಾಡಿದರೆ ಅಷ್ಟೇ ಸಾಕು, ಮತ್ತೇನು ಬೇಡ. ಹುಡುಗಿ ತಯಾರಾಗೋದು ಸ್ವಲ್ಪ ಹೊತ್ತು ಹಿಡಿಯುತ್ತೆ ಅನ್ಸುತ್ತಲ್ಲ, ಅಲ್ಲಿವರೆಗೂ ಬೇಕಾದರೆ ಹೋಗಿ ಬರೋಣ. ಈ ಮನೆ ಬಾವಿ ಹಿಂದೆ ಇರೋ ಜಾಗ ತುಂಬ ಚೆನ್ನಾಗಿದೆ. ಹಿತ್ತಲು ದೊಡ್ಡದಾಗಿದೆ. ಬಾವಿ, ಹಿತ್ತಲು, ನೀವಿನ್ನೂ ನೋಡೇ ಇಲ್ವಲ್ಲ, ಅದು ಹೇಗೆ ಹೇಳಿದ್ರಿ? ಅದು ಶಾಸ್ತ್ರಗಳೇ. ವಾಸ್ತು ಪ್ರಕಾರ ಹೇಳಿದೆ ಅಷ್ಟೇ. ವಾಸ್ತು ಏನು ಹೇಳುತ್ತೆ ಅಂದರೆ ಆ ದಿಕ್ಕು ಜಲಶೇಖರಣೆಗೆ ಯೋಗ್ಯ ಅಂತ. ನೀವು ಬಾವಿನಾದರೂ ತೋಡಿಸಿ, ತೊಟ್ಟಿನಾದರೂ ಕಟ್ಟಿಸಿ, ಆದರೆ ಅದು ಈ ದಿಕ್ಕಲ್ಲೇ ಇರಬೇಕು. ಆ ಕಡೆ ಅಷ್ಟು ಸಮೃದ್ಧವಾಗಿದೆ ಜಲಮೂಲ, ನೋಡಿದ್ರೇನೆ ಗೊತ್ತಾಗುತ್ತೆ. ಅಷ್ಟಕ್ಕೂ ಮನೆನ ಇಷ್ಟು ನಿಖರವಾಗಿ ಕಟ್ಟಿರೋದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ನಿಮ್ಮ ಮನೆ ವಾಸ್ತು ಎಷ್ಟು ಬಲವಾಗಿರ್ಬೋದಂತ. ನಡೀರಿ, ಬನ್ನಿ. ಗುರುಗಳೇ, ಹೆಚ್ಚು ಮಾತಾಡಿದರೆ ಸಿಕ್ಕು ಬೀಳ್ತೀರಿ. ಸದ್ಯಕ್ಕೆ ಸುಮ್ಮನಿದ್ದು ಬಿಡಿ. ಶೇಖರಿ ನನ್ನ ಬೀಗ ಆಗೋನು, ಚಾಚಿ ನನ್ನ ಸೊಸೆ ಆಗೋನು. ನನ್ನ ಮಗ ಚಂದ್ರಧರ್ನಿಗೂ ಜಾಜಿಗೂ ಇನ್ನೊಂದು ವಾರದಲ್ಲಿ ಇಲ್ಲಿಂದ 10ನೇ ಹುಣ್ಣಿಮೆಗೆ ಶ್ರೀಚಕ್ರದ ಜನನ. ಬಂಗಾರಿ, ನಿನ್ನೆ ಹುಡ್ಕೊಂಡು ಬರ್ತಿದ್ದೆ. ಹೇಳಿದೆ ಶಿಖರ, ಏನಾಗಬೇಕಿತ್ತು? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹೇಳಿ, ಅದೇನು? ನೋಡು, ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ಜಾಜಿನ ಸೊಸೆ ಮಾಡ್ಕೊಳಕ್ ಹೊರಟಿದ್ದಾರೆ. ಹೆಣ್ಣು ಕೇಳಕ್ಕೆ ಹೋಗೋ ತಯಾರಿಲ್ಲಿದ್ದಾರೆ. ಆದರೆ ಇದು ಯಾವತ್ತಿಗೂ ಆಗಬಾರ್ದು. ಅದಕ್ಕೇನು, ಗೃಹಲಕ್ಷ್ಮಿ ಎಷ್ಟು ಬೇಗ ನಮ್ಮ ಮನೆಗೆ ಬರ್ತಾಳೋ ಅಷ್ಟು ಬೇಗ ನಾವು ಮನೆ ತುಂಬಿಸ್ಕೊಳಕ್ ತಯಾರು. ಮದುವೆ ಯಾವಾಗ, ಎಲ್ಲಿ, ಹೇಗೆ ಅಂತ ನೀವೇ ನಿರ್ಧರಿಸಿ. ನಿಮ್ಮಂಥವ್ರು ಲಕ್ಷಕ್ಕೊಬ್ರು, ಎಲ್ಲ ಹೆಣ್ಣಿನ ಕಡೆಯವರಿಗೆ ಬಿಟ್ಕೊಡ್ತಾ ಇದ್ದೀರಲ್ಲ. ನಮ್ಮ ಜಾಜಿ ನಿಮ್ಮನೆ ಸೊಸೆಯಾಗಿ ಬರೋದಕ್ಕೆ ಪುಣ್ಯ ಮಾಡಿದ್ದಾಳೆ. ಅಪ್ಪ, ಮದುವೆ ಮಾತುಕತೆ ನಡೀಲಿ, ಕೊಡೋದು ಬಿಡೋದು ಇತ್ಯರ್ಥ ಆಗೋಗ್ಲಿ. ಎಲ್ಲಾದರೂ ಉಂಟೆ, ನೀವು ನಮಗೆ ಕೊಡಬೇಕಾಗಿದ್ದು ಒಂದೇ, ಅದು ನಿಮ್ಮ ಮಗಳನ್ನು ಸರಳವಾಗಿ ಮದುವೆ ಮಾಡಿಕೊಟ್ರೆ ಸಾಕು, ಆಡಂಬರ ಬೇಡ. ಹಾಗಿದ್ರೆ ಸರಿ, ಮುಂದಿನ ಹುಣ್ಣಿಮೆ ಒಳಗಡೆ ಒಂದು ಒಳ್ಳೆ ಮುಹೂರ್ತ ನೋಡಿ ನಿಮಗೆ ತಿಳಿಸ್ತೀವಿ. ಇಲ್ಲೇ ಚಕ್ರಾಪುರಿನಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಸರಳವಾಗಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಡ್ತೀವಿ. ಆಗಬಹುದಾ? ಆಗಲಿ, ನೀವು ಹಿರಿಯರು, ನೀವು ಹೇಳ್ದಾಗ. ಆದರೆ ಒಂದು ಮಾತು ಕೇಳ್ಬೋದಾ? ಖಂಡಿತ ಕೇಳಿ. ಯಾವುದೇ ಸಂಶಯಗಳಿದ್ರೂ ಅದನ್ನು ನಿವಾರಣೆ ಮಾಡ್ಕೋಬೇಕು ಕೃಷ್ಣ ಶಾಸ್ತ್ರಿಗಳೇ.
ಬೇರೆ ಏನೂ ಇಲ್ಲ. ಅದ್ಯಾಕಷ್ಟು ಅವಸರವಾಗಿ, ಅಂದರೆ ಮುಂದಿನ ಹುಣ್ಣಿಮೆ ಒಳಗೆ ಮದುವೆ ಮಾಡ್ಬೇಕಂತಿದ್ದೀರಾ? ನೀವೇ ತಾಂಡಾದಿಂದ ಕರ್ಕೊಂಬಂದ ಹುಡುಗಿ ಜಾಜಿಗೆ ನಿಮ್ಮ ಸಮ್ಮುಖದಲ್ಲೇ ಮದುವೆ ಮಾಡಿಸಿ ಅವಳು ಗರ್ಭವತಿಯಾಗಿ ಇನ್ನು 10 ತಿಂಗಳ ಒಳಗೆ ಅವಳ ಗರ್ಭದಲ್ಲಿ ಒಂದು ಮಹಾಶಕ್ತಿಯ ಜನನವಾಗಬೇಕಾಗಿದೆ. ಜಾಜಿ ಗರ್ಭಸಂಜಾತ ಶಿಶುವು ಅಸಾಧಾರಣ ಶಕ್ತಿಯನ್ನ ಮೈಗೂಡಿಸ್ಕೊಂಡು ಹುಟ್ಟತ್ತೆ. ಅದು ಅಮ್ಮನವರ ಸಂಕಲ್ಪ ಅನ್ಕೊಳ್ಳಿ. ಈ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಲಾರೆ. ಇದರಲ್ಲಿ ಅಮ್ಮನವರ ಸಂಕಲ್ಪ ಇದೆ ಅಂತ ಆದರೆ ಖಂಡಿತ ನಮ್ಮ ಒಳಿತು ಇದ್ದೇ ಇರುತ್ತೆ. ಇನ್ಮೇಲೆ ನಾವು ಬಂದು ಹೋಗೋದು ಇದೇ ಇರುತ್ತೆ. ನಾವಿನ್ನು ಹೊರಡ್ತೇವೆ. ಸರಿ, ಮುಹೂರ್ತ ಗೊತ್ತಾದ ಕೂಡಲೇ ತಿಳಿಸ್ತೀವಿ. ಕ್ಷಮಿಸಿ, ನನಗೆ ಎದ್ದೇಳಕ್ಕಾಗಲ್ಲ. ಪರವಾಗಿಲ್ಲಮ್ಮ, ನಮ್ಗೆ ಅರ್ಥ ಆಗುತ್ತೆ. ಗುರುಗಳೇ, ಪೂಜಾ ಸಾಮಗ್ರಿ ಎಲ್ಲ ಮುಗಿತಾ ಬಂತು. ನಾನು ಆ ಸೋಮಣ್ಣ ಅಂಗಡಿಗೆ ಹೋಗಿ ಪೂಜಾ ಸಾಮಗ್ರಿ ಏನೇನು ಅಂತ ಚೀಟಿ ಬರೆದು ಕೊಟ್ಬಿಟ್ಟು ದಾರಿಲಿ ನಿಮ್ಮನ್ನು ಸೇರ್ಕೋತೀನಿ. ನಡಿ ಸೂರ್ಯಾಂಶ. ಅಯ್ಯೋ ಪೆದ್ದ, ನಾನೇ ಹೇಳ್ತೀನಿ ಕೇಳು. ಒಂದ್ ಹುಡ್ಗ ಒಂದ್ ಹುಡ್ಗಿನ ಇಷ್ಟಪಟ್ರೆ ಅದಕ್ಕೆ ಪ್ರೀತಿ ಅಂತ ಅರ್ಥ. ಯಾವತ್ತಿದ್ರು ನಿನಗೆ ಟವಲ್ ಕೊಡೋದು ನಾನೇ. ತಗೋ. ಬಾಯಿ ತುಂಬ ಪ್ರೀತಿ ಗೀತೆ ಅನ್ಕೊಂಡು ಓಡಾಡಿದೆ. ನಿಮ್ಮಪ್ಪ ನಾನಿದ್ದೀನಿ, ಪ್ರೀತಿ ಮಾಡ್ಕೊಳ್ಳಿ ಅಂತಂದ್ರು. ಈಗ ನೀವಿಬ್ರು ನಡು ನೀರಲ್ಲಿ ಕೈ ಬಿಟ್ಬಿಟ್ರಿ. ಈ ನೋವು ಹತಾಶೆ ಎಲ್ಲ ಬಡವಂಗೆ ಸಾಮಾನ್ಯ. ಈ ಚಪ್ಪಲೆ ಕಾಯೋನು ಮುಸ್ರೆ ತಿಕ್ಕೊಂಡು ನೋಡ್ಕೋಬೇಕೆ ಹೊರತು ಹೂ ಕಟ್ಟೋಳ್ನಲ್ಲ. ನಾ ಬಂದು ನಿಮ್ಮನೇಲಿ ಜಗಳಾಡಿ ನೀನು ಕರ್ಕೊಂಡು ಬರ್ಬೇಕಲ್ವಾ? ಹೊಣೆ ಹೊರೆ ಎಲ್ಲ ನನ್ನ ತಲೆ ಮೇಲೆ. ನನ್ನ ಬಿಟ್ಬಿಡು ಜಾಜಿ, ನೀನು ಬೇಡ, ನಿನ್ನ ಸಾಹಸನೂ ಬೇಡ. ಸರಿ 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 ಮಾ ನಿ ಪನಿ 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 ಮ ಪಾನಿ ಪನಿ ಪಾ ಸಾ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ರಿ ಸ ಸ. ನಿಮ್ಗೋಸ್ಕರ ಊರು ಕೇರಿ ಏನೋ ನನ್ನ ಪ್ರಾಣನೇ ಬಿಡ್ತೀನಿ. ಎಲ್ಲ ಬಾಯಿ ಮಾತಲ್ಲಿ ಹೇಳೋದಷ್ಟೇ. ನಿಜವಾಗ್ಲೂ ಅಂತ ಸಂದರ್ಭ ಬಂದರೆ ಎಲ್ಲರೂ ಓಡೋಗ್ಬಿಡ್ತಾರೆ. ಮಾಡಿಕೊಂಡ